ನೀವು ಎಲ್ಲರೂ ಕೇಳಿರಬಹುದು. ಸಿ.ಜೆ. ರಾಯ್ ಅಂತಕ್ಕಂಥ ಉದ್ಯಮಿ ಒಂದು 2 ದಿವಸಗಳ ಹಿಂದೆ ಏನ್ ಮಾಡ್ಯಾರಪ್ಪ ಅಂದ್ರೆ ತಮ್ಮ ಎದೆಗನ್ನ ತಮ್ಮ ರಿವಾಲ್ವರ್ನಿಂದ ಶೂಟ್ ಮಾಡ್ಕೊಂಡ ಆತ್ಮಹತ್ಯೆ ಮಾಡ್ಕೋತಾರು. ಅಂದ್ರ ಸೂಸೈಡ್ ಮಾಡ್ಕೊಂಡ್ರು. ಯಾವಾಗ ಬೇಕಾದ್ ನೋಡ್ರಿ ನ್ಯೂಸ್ನ್ಯಾಗ ಮತ್ತ ಸುದ್ದಿ ಪತ್ರಿಕೆಗಳಲ್ಲಿ ಬರೀ ಇದೇ ವಿಚಾರಗಳು. ಅಲ್ಲಿ ಯಾವ ಸತ್ತ, ಇಲ್ಲಿ ಇವ್ ಸತ್ತ, ಅಲ್ಲಿ ಯಾವ ಬಿಲ್ಡಿಂಗ್ ಮೇಲೆ ಹಿಂಗ್ ಬಿದ್ದ, ಇಲ್ಲಿ ಇವ್ ವಿಷ ಕೊಡದ. ಮೊನ್ನೆ ಹಬ್ಬ ಡೈರೆಕ್ಟ್ ಲೈವ್ ಮಾಡ್ಕೋತಾನ ವಿಷ ಕೊಡೋದನಬ್ಬ. ಏನ ಸಾಲಬಾಧೆ ಅಂತ. ಟಾರ್ಚರ್ ಆಫ್ ದಿ ಲೆಂಡರ್. ಎದಕ್ ಬೇಕಪ್ಪ? ನೀವು ಬೇಕಂತ ಸಾಲ ಮಾಡಿರ್ತೀರಿ, ಹೌದಾ? ಅಷ್ಟು ಪರ್ಸೆಂಟ್ ಬಡ್ಡಿ ಐತಾರ ಪೈಲ ನಾಡು ಹೇಳ್ತಾರೆ ನಿಮಗೆ 10% ಕೊಡ್ಬೇಕು, 20% ಕೊಡ್ಬೇಕು ಅಂತ ಹೇಳಿ. ಅವಾಗ ನಿಮಗೆ ರೊಕ್ಕದ್ದು ಅವಶ್ಯಕತೆ ಇರ್ತೈತಿ. ಹಣದ ಅವಶ್ಯಕತೆ ಇದ್ದಾಗ ಏನ್ ಮಾಡ್ತೀರಿ ನೀವು? ಅವ್ರು ಎಷ್ಟು ಹೇಳ್ತಾರ ಅಷ್ಟ ಬಡ್ಡಿಗೆ ನೀವು ಕೊಡಾಕ ಒಪ್ಕೊಂಡ ಸಾಲವನ್ನ ಪಡಿತೀರಿ. ಆದ್ರ ಅವ್ರು ಕೇಳೋ ಮುಂದೆ ಅದು ನಿಮಗೆ ಟಾರ್ಚರ್ ಆಗಿ ಕಾಣ್ತೈತಿ, ಹೌದಾ? ಅಷ್ಟು ನಿಮ್ಗೆ ಟಾರ್ಚರ್ ಇತ್ತು. ಬೇರೆ ಕಡೆ ಎಲ್ಲೇ ಮತ್ತೆ ನೀವು ಕಮ್ಮಿ ಬಡ್ಡಿಯಲ್ಲಿ ಇಸು ಕೊಡ್ಬೋದು. ಅದನ್ನ ಸಾಲವನ್ನ ಮತ್ತೆ ರೀಪೇ ಮಾಡಕ್ ಬರ್ತೈತಿ, ಚಾನ್ಸ್ ಇರ್ತೈತಿ. ಅದ್ರ ಸಂಬಂಧ ಜೀವನ ಕಳ್ಕೊಂಡ್ ಏನ್ ಸಿಗತ್ತೆ ನಿಮಗ? ನೀವೇನ ಸಾಲ ಕೊಟ್ಟಂಗ ಆತ? ಇಲ್ಲ, ನಿಮ್ಮಷ್ಟು ನೀವು ಸಾಯ್ತೀರಿ. ಆದ್ರೆ ಸಾವು ಒಂದ ಎಲ್ಲಕ್ಕೂ ಪರಿಹಾರ ಅಲ್ಲ, ಹೌದಾ? ನಾವು ಒಂದು ಕೆಳಮಟ್ಟದಿಂದ ಮೇಲಿನ ಮಟ್ಟಕ್ಕೆ ಹೋಗ್ಬೇಕಪ್ಪ ಏನಾಕತಿ ಹಲವಾರು ಕಷ್ಟಗಳನ್ನ ಎದುರಿಸುತ್ತೀವಿ, ಹೌದಾ? ಅನೇಕ ಜನರು ನಮ್ಮನ್ನ ಅವಮಾನ ಮಾಡಿರ್ತಾರ. ಅಂತ ಎಲ್ಲ ಕಷ್ಟಗಳನ್ನ ಅವಮಾನಗಳನ್ನ ಸಹಿಸಿದಂತ ನಮಗ ನಾವು ಬೆಳೆದ ಮೇಲೆ ಬರ್ತಕ್ಕಂಥ ಕಷ್ಟಗಳನ್ನ ಒಂದು ಒತ್ತಡಗಳನ್ನ ಸಹಿಸುವಂತ ತಾಳ್ಮೆ ಇಲ್ಲಪ್ಪ ಅಂದ್ರ ನಾವು ಅಲ್ಲಿ ತರ ಬೆಳೆದು ವೇಸ್ಟ್, ಹೌದಾ? ಸಿ.ಜೆ. ರಾಯ ಒಂದು ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು, ಹೌದಾ? 1000 ಎಕರೆ ಭೂಮಿ, ಕಾರ್ಗಳು, ಕೋಟ್ಯಾಂತರ ರೂಪಾಯಿ ಏನ್ ಮಾಡಿ ತಗೊಂತ ಮಾನಸಿಕವಾಗಿ ಅವಂಗ ಧೈರ್ಯನೇ ಇರ್ಲಿಕ್ಕನ ಎಷ್ಟು ರೊಕ್ಕ ಇದ್ರ ಎಷ್ಟು ಸಂಪಾದನೆ ಏನು ಉಪಯೋಗ ಐತಿ? ಇವಾಗ ಫಸ್ಟ್ ಆಫ್ ಆಲ್ ನಾ ಹಲವಾರು ವಿಡಿಯೋಗಳಲ್ಲಿ ಹೇಳಿ, ಮನುಷ್ಯಾಗ ಏನೇ ಇರ್ಲಿ, ನೀವೇನ ಒಂದು ಶ್ರೀಮಂತರಾಗಿರ್ಲಿ ಅಥವಾ ಬಡವರಾಗಿರಿ, ಶಾಲಿ ಕಲೀರಿ, ಬಿಡ್ರಿ, ನಿಮ್ಮನ್ನು ಗೋರ್ಮೆಂಟ್ ನೌಕರಿ ಹತ್ಲಿ, ಪ್ರೈವೇಟ್ ಜಾಬ್ ಮಾಡ್ರಿ, ಏನೋ ವ್ಯಾಪಾರ ಮಾಡ್ರಿ, ಆದ್ರೆ ನಿಮಗ ಮೊಟ್ಟ ಮೊದಲು ಏನ್ ಬೇಕಪ್ಪ ಅಂದ್ರೆ ಧೈರ್ಯ ಬೇಕು. ಧೈರ್ಯ ಇದ್ಕ ನಾವು ಜೀವನವನ್ನ ಸಾಗಿಸಕ್ ಬರತಿ. ನಿಮ್ಗೆ ಧೈರ್ಯನ ಇಲ್ಲಪ್ಪ ಅಂದ್ರೆ ನೀವು ಎಷ್ಟು ಎತ್ತರಕ್ಕೆ ಬೆಳೆದ್ರು, ಎಷ್ಟು ಹಣ ಸಂಪಾದನೆ ಮಾಡ್ರು ಏನು ಉಪಯೋಗ ಇಲ್ಲ, ಹೌದಾ? ಜೀವನದಾಗ ಫಸ್ಟ್ ಆಫ್ ಆಲ್ ಹೇಳ್ತನು, ಇನ್ನು ಮನ್ನ ತಿಳ್ಕೊರಿ. ಫಸ್ಟ್ ಆಫ್ ಆಲ್ ನೀವೇನಾಗಲಿ ನಿಮ್ಮ ಜೀವನದಾಗ ವಾಟ್ ಎವರ್ ಮೇ ಹ್ಯಾಪನ್ ಇನ್ ಯುವರ್ ಲೈಫ್, ಬಟ್ ಡೋಂಟ್ ಲೂಸ್ ಯುವರ್ ಕರೇಜ್. ಧೈರ್ಯ ಮಾತ್ರ ಕಳ್ಕೊಬಾರ್ದು. ಧೈರ್ಯ ಒಂದಿತ್ತಪ್ಪ ನಾವ ಹೆಂಗ್ ಬೇಕಂದ್ರೆ ಬದುಕಬಹುದು. ಇವನ್ ನೋಡ್ರಿ, ಹಮಾಲಿ ಮಾಡಿ ಸಲಕ ಜನರು ಹೊಟ್ಟೆ ತುಂಬ್ಕೋತಾರ, ಭಿಕ್ಷೆ ಬಿಟ್ಟು ಹೊಟ್ಟೆ ತುಂಬ್ಕೋತಾರ. ಅಂತರ ನಾವೇನ್ ಕಮ್ಮಿ ಅಲ್ಲ. ನಮ್ದೇ ಇರ್ತಕ್ಕಂಥ ಒಂದು ಉದ್ಯೋಗ ಇರ್ತೈತಿ, ಅಷ್ಟೋ ಏನೋ ಆಸ್ತಿ ಮಾಡಿರ್ತಾರು, ಹೌದಾ? ಅಂತವ್ರ ಧೈರ್ಯ ಕಳ್ಕೊಂಡ್ರ ಸಾಮಾನ್ಯ ಜನರ ಪರಿಸ್ಥಿತಿ ಹೆಂಗ? ಬಡವ್ರ ಪರಿಸ್ಥಿತಿ ಹೆಂಗ್? ಭಿಕ್ಷೆ ಬಿಡೋರ ಪರಿಸ್ಥಿತಿ ಹೆಂಗ್? ಎಲ್ಲಾರು ಸಾಯ್ತೇನು? ಸಾತ್ಪ ಉದ್ಯಮಿ ಸಾತ್ಪಾತ ಎಲ್ಲ ಅನ್ಕೋದ ಏನವರು ಕಡಿಮೆ ಲೆವೆಲ್ ಎಲ್ಲ ಸಾಯ್ತಾರ. ಭಿಕ್ಷುಕರು ಮತ್ತು ಹಮಾಲಿ ಮಾಡೋರು ಬೇರೆ ಬೇರೆ ಸಣ್ಣ ಪಟ್ಟ ಉದ್ಯೋಗಗಳನ್ನ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಕ್ಕಂಥ ಜನರು ಕೂಡ ಸಾಯ್ಬೇಕಂದ್ರೆ ಇಲ್ಲ, ಹೌದಾ? ಅದಕ್ಕೆ ಎಲ್ಲರೂ ಹೇಳ್ತಾರೆ ನಿಮ್ಗೆ, ಏನೋ ನಿಮ್ಮ ಸ್ಟೇಟಸ್ ಏನೇ ಇರಲಿ, ಸೋಷಿಯಲ್ ಸ್ಟೇಟಸ್, ಬಟ್ ಯಾವತ್ತೂ ಧೈರ್ಯವನ್ನು ಕಳ್ಕೊಬೇಡ್ರಿ. ಧೈರ್ಯದಿಂದ ಮುನ್ನುಗ್ರಿ. ಅದೇನಾಗಲಿ IT ದಾಳಿ ಆದ ಪಾತ ಯಾಕ ಒಂದು ಡಿಸ್ಕರೇಜಿಗೆ ಒಳಗಾಗೋದು? ನೀವು ಅಷ್ಟು ಪ್ರಾಂಪ್ಟ್ ಆಗಿ ಒಂದು ಲೀಗಲ್ ಆಗಿ ವ್ಯವಹಾರ ನಡೆಸ್ತೀರಪ್ಪ ಅಂದ್ರೆ IT ಆಫೀಸರ್ಸ್ಗಳು ನಿಮ್ಮ ಮುಂದೆ ಬಂದ್ಕೊಂಡ್ರಲ್ಲಿ ಅವ್ರು ನೀವ್ ಯಾಕಂದ್ರೆ ವಿಚಾರ ಮಾಡ್ತೀರಿ, ಹೌದಲ್ಲ? ನೀವೇನಕ್ಕೆ ಫ್ರಾಡ್ ಇದ್ರಪ್ಪ ನಿಮ್ಗೊಂದು ಟೆನ್ಷನ್ ಇರ್ತೈತಿ. ನಾ ಹಂಗ್ ಮಾಡೀನಿ, ಹಿಂಗ್ ಮಾಡೀನಿ, ಸಿಕ್ಕಿ ಬೀಳ್ಬೋದು, ಜೈಲಿಗೆ ಹಾಕ್ಬೋದು ಅನ್ನೋದು ಒಂದು ಮನಸ್ಸಿನಾಗ ಒಂದು ಫೀಲಿಂಗ್ ಇರ್ತೈತಿ. ಇಲ್ಲಪ್ಪ ನೀವು ಲೀಗಲಿನ ಕೆಲಸ ಮಾಡತ್ತೀರಿ, ಗೌರ್ಮೆಂಟ್ಗೆ ಸರಿಯಾದ ಟ್ಯಾಕ್ಸ್ನ ತುಂಬತ್ತೀರಿ, ನಿಮ್ಮ ಹತ್ರ ಏನು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ವ್ಯವಹಾರಗಳು ಇಲ್ಲಪ್ಪ ಅಂದ್ಮೇಲೆ ಅಂಜುವಂತ ಅವಶ್ಯಕತೆ ಏನೈತಿ, ಹೌದಲ್ಲ? ಬೇಕಾದ ಬರ್ಲಿ ಅವ್ರು IT ಆಫೀಸರ್ಗಳು ದಿವ್ಸಕ್ಕೆ 20 ಸಲ ಬರ್ಲಿ ಅವ್ರು ನಿಮ್ ಮುಂದೆ ಕೊಂಡ್ರಲ್ಲ. ಅದಕ್ಕೆ ಯಾಕೆ ನೀವು ಅಂಜಬೇಕಾಗೈತಿ? ಅಂಜು ಅವಶ್ಯಕತೆ ಇಲ್ಲ. ಇನ್ನು ಮುಂದರೆ ನೀವು ಸರಿಯಾದ ದಾರಿಯಲ್ಲಿ ಇದ್ರಪ್ಪ ಅಂದ್ರೆ ಯಾರಿಗೂ ಅಂಜಬೇಕಾಗಿಲ್ಲ. ಮತ್ತ ನಿಮ್ಮ ಮನಸ್ಸಾಕ್ಷಿ ಒಪ್ಪುವಂಗ ನೀವು ಕೆಲಸ ಮಾಡ್ಬೇಕು, ಹೌದಾ? ಇನ್ನೊಬ್ಬರ ಮೆಚ್ಚೋ ಸಂಬಂಧ ನಾವ ಇರಬಾರ್ದು ಜೀವನದಾಗ. ಫಸ್ಟ್ ಆಫ್ ಆಲ್ ನಮ್ಮನ್ನ ನಾವು ಪ್ರೀತಿಸ್ಬೇಕು. ಇನ್ನೊಬ್ಬರು ನಮ್ಮನ್ನ ಪ್ರೀತಿಸ್ಲಿ, ಇನ್ನೊಬ್ಬರು ನಮ್ಮನ್ನ ಮೆಚ್ಚಲಿ ಅಂತ ಹೇಳಿ ನಾವು ಬದುಕಬಾರ್ದು. ನಮ್ಮನ್ನ ನಾವ ಇಷ್ಟಪಟ್ಟ ನಮ್ಮ ಮನಸ್ಸಿಗೆ ತಕ್ಕಂಗ ಸರಿಯಾದ ದಾರಿಯಲ್ಲಿ ನಾವ ಹೋಗ್ಬೇಕು. ಅದರಿಂದ ಎಲ್ಲರೂ ಧೈರ್ಯವಂತರಾಗಿರಿ. ಯಾರು ಅಪ್ಪಿತಪ್ಪಿ ಜೀವನ ಕಳ್ಕೊಬೇಡ್ರಿ. ಇನ್ನ SSLC ಎಕ್ಸಾಮ್ ಬರ್ತಾವು ವಿದ್ಯಾರ್ಥಿಗಳ, ನಿಮಗೂ ನಂದೊಂದು ಕಿವಿ ಮಾತ, ನೀವು ಪಾಸ್ ಆಗ್ರಿ, ಫೇಲ್ ಆಗ್ರಿ, ಫಸ್ಟ್ ರ್ಯಾಂಕ್ ಬರ್ಲಿ, ಸೆಕೆಂಡ್ ರ್ಯಾಂಕ್ ಬರ್ಲಿ, ಫಸ್ಟ್ ಕ್ಲಾಸ್ ಆಗ್ರಿ ಅಥವಾ ಒಂದು ಆರ್ಡಿನರಿ ಪಾಸ ಆಗ್ರಿ. ನೀವು ಫೇಲ್ ಆದ್ರೂ ಚಿಂತಿಲ್ಲ, ಏನು ಅಂಜೋ ಅವಶ್ಯಕತೆ ಇಲ್ಲ. ಯಾಕಂದ್ರ ಶಾಲಿ ಕಲ್ತಾರ ಅಟ್ಟ ಬದುಕತ್ತಿಲ್ಲ ಜಗತ್ನಾಗ. ಶಾಲಿ ಕಲಿಲಾರ್ದಾರ ಅಡಿಯಲ್ಲಿ ಶಾಲಿ ಕಲ್ತ ಅವರು ಗೋಲ್ಡ್ ಮೆಡಲಿಸ್ಟ್ ಕೂಡ ಕೆಲಸ ಮಾಡ್ತಾರ, ತಿಳ್ಕೊರಿ. ನೀವು ಒಂದು ಬೇರೆ ಏನಾದ್ರು ಉದ್ಯೋಗ ಮಾಡ್ರಿ. ಒಂದು ನಿಮ್ಮ ಜೀವನವನ್ನು ಅತ್ಯಂತ ಸುಖಕರವಾಗಿ ನೆಮ್ಮದಿಯಿಂದ ನಡ್ಸಕ ಧೈರ್ಯ ಹೊಂದಬೇಕು, ವಿದ್ಯೆ ಅಲ್ಲ. ವಿದ್ಯೆ ಬೇಕಾದ ಸರ್ಗ ಅದ ಒಂದು ಅಲ್ಟಿಮೇಟ್ ಆಗಿ
ಒಂದು ಕ್ರಿಟೇರಿಯನ್ ಅಲ್ಲ. ದಿಸ್ ಈಸ್ ಒನ್ ಆಫ್ ದಿ ಕ್ರಿಟೇರಿಯಾ. ಹೌದಾ? ವಿದ್ಯೆ ಕಲಿ ಉದ್ದೇಶ ಏನಪ್ಪಾ, ನಾವು ಮುಂದೆ ನಮ್ಮನ್ನ ಯಾರು ಜೀವನದಾಗ ಮೋಸ ಮಾಡಬಾರ್ದು. ನಮ್ಮ ಹಲವಾರು ಒಂದು ವಿವಿಧ ರೀತಿಗಳಿಗೆ ನಾವು ಸಮಸ್ಯೆಗಳನ್ನ, ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸುವ ಸಂಬಂಧ, ಅವುಗಳಿಗೆ ಪರಿಹಾರ ಕಂಡು ಹಿಡಿಯುವ ಸಂಬಂಧ ವಿದ್ಯೆ ಬೇಕು ಹೊರತು ವಿದ್ಯೆಯನ್ನು ನಾವು ಗೌರ್ಮೆಂಟ್ ನೌಕರಿ ಪಡೆಯಾಕ ತಗೋತೀವಪ್ಪ ಅನ್ನೋದು ತಪ್ಪು ಕಲ್ಪನೆ. ಮತ್ತ ಎಲ್ಲರಿಗೂ ಇವನ್ ಗೋಲ್ಡ್ ಮೆಡಲ್ಸ್ ಕೂಡ ಗೌರ್ಮೆಂಟ್ ಜಾಬ್ ಸಿಗಂಗಿಲ್ಲ. ಎಷ್ಟೋ ಜನರು ದೊಡ್ಡ ದೊಡ್ಡ ಫಸ್ಟ್ ರ್ಯಾಂಕ್ ಮೇಲೆ ಇರ್ತಾರೆ 10th PUC, ಅವ್ರಿಗೆ ಕೂಡ ಗೌರ್ಮೆಂಟ್ ಜಾಬ್ ಸಿಗಂಗಿಲ್ಲ. ಅವರು ಕೂಡ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರು. ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರೋದು ಮುಖ್ಯ ಅಲ್ಲ, ಮತ್ತೆ ನಿಮ್ಮ ಜೀವನವನ್ನು ಒಟ್ಟು ನಡೆಸಲು ಯಾರೋ ಉದ್ಯೋಗ ಮಾಡಿ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಧೈರ್ಯವಾಗಿ ಬದುಕರಿ.